ಜ್ಞಾನದ ಪರಿಧಿಯನ್ನು ವಿಸ್ತರಿಸುವ ಹಾಗೂ ನಮ್ಮ ಆಲೋಚನೆಗಳಿಗೆ ಹೊಸ ಆಯಾಮವನ್ನು ನೀಡುವ ಈ ವಿಶೇಷ ಚರ್ಚೆಗೆ ಸ್ವಾಗತ. ಇಂದು ವಿಶ್ಲೇಷಣೆ ಮಾಡುತ್ತಿರುವ ವಿಷಯ ಮೇಲ್ನೋಟಕ್ಕೆ ಒಂದು ಆಧ್ಯಾತ್ಮಿಕ ವಿಚಾರದಂತೆ ಕಂಡರೂ ಅದರ ಒಳಹುಕ್ಕು ನೋಡಿದಾಗ ಅದೊಂದು ಅದ್ಭುತವಾದ ಮನಃಶಾಸ್ತ್ರ ಮತ್ತು ವಿಜ್ಞಾನದ ಸಮ್ಮಿಳನವಾಗಿ ಕಾಣುತ್ತದೆ. ಹೌದು. ಅನೀತಾ ಅರವಿಂದ್ ಸರಾಫ್ ಅವರು ಪ್ರಸ್ತುತಪಡಿಸಿರುವ ಗಾಯತ್ರಿ ಚೈತನ್ಯದ ಆಧಾರದ ಮೇಲೆ ಇಂದಿನ ಈ ಸಂಪೂರ್ಣ ಸಂವಾದ ರೂಪುಗೊಂಡಿದೆ. ಕಲಿಯುವ ಆಸಕ್ತಿಯಿರುವ ಪ್ರತಿಯೊಬ್ಬರಿಗೂ ಗಾಯತ್ರಿ ಮಂತ್ರದ ಹಿಂದಿರುವ ಸಾರ್ವತ್ರಿಕತೆ, ಅದರ ಜಪದ ನಿಖರವಾದ ವಿಧಾನವನ್ನು ತಿಳಿಸುವುದು ಇಂದಿನ ಮುಖ್ಯ ಉದ್ದೇಶ. ಖಂಡಿತ. ಜೊತೆಗೆ ಅದು ಮಾನವನ ಅಂತರಂಗದ ಮೇಲೆ ಬೀರುವ ವೈಜ್ಞಾನಿಕ ಹಾಗೂ ಮಾನಸಿಕ ಪ್ರಭಾವಗಳನ್ನು ಬಿಡಿಸಿ ಹೇಳುವುದು ಕೂಡ. ಗಾಯತ್ರಿ ಚೈತನ್ಯದಲ್ಲಿರುವ ಅತ್ಯಂತ ಕುತೂಹಲಕಾರಿ ಅಂಶಗಳನ್ನು ನಾವು ಇಂದು ಆಳವಾಗಿ ಅರಿಯಲಿದ್ದೇವೆ. ಈ ವಿಶ್ಲೇಷಣೆ ಕೇವಲ ಒಂದು ಮಂತ್ರದ ಉಚ್ಚಾರಣೆಗೆ ಮಾತ್ರ ಸೀಮಿತವಾದದ್ದಲ್ಲ ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಬೇಕು. ನಿಜ. ಯಾಂತ್ರಿಕವಾಗಿ ಒಂದು ಶಬ್ದವನ್ನು ಹೇಳುವುದಕ್ಕೂ ಹೌದು, ಯಾಂತ್ರಿಕವಾಗಿ ಹೇಳುವುದಕ್ಕೂ ಮತ್ತು ಅದರ ಹಿಂದಿನ ನಿಖರವಾದ ತರ್ಕ, ಯೋಗಸೂತ್ರದ ಜೊತೆಗಿನ ಅದರ ನಂಟು ಅರ್ಥಮಾಡಿಕೊಳ್ಳುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಆ ಪ್ರಕ್ರಿಯೆಯನ್ನು ದೈನಂದಿನ ಜೀವನದ ಒತ್ತಡಗಳ ನಡುವೆ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದು ಬಹಳ ಮುಖ್ಯ ಅಲ್ವಾ? ನಿಖರವಾಗಿ. ಅನೀತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ಪ್ರತಿಯೊಂದು ಅಂಶವೂ ನಮ್ಮ ಮೆದುಳಿನ ಕಾರ್ಯವೈಖರಿ ಮತ್ತು ಮಾನಸಿಕ ನೆಮ್ಮದಿಗೆ ನೇರವಾದ ಸಂಬಂಧವನ್ನು ಹೊಂದಿದೆ. ಅಂದ್ರೆ ಜ್ಞಾನವು ವಾಸ್ತವಕ ಬದುಕಿಗೆ ಅನ್ವಯವಾದಾಗ ಮಾತ್ರ ಅದರ ನಿಜವಾದ ಶಕ್ತಿ ಅರ್ಥವಾಗುತ್ತದೆ. ಹೌದು, ಖಂಡಿತ. ಹಾಗಿದ್ದರೆ ಗಾಯತ್ರಿ ಚೈತನ್ಯದಲ್ಲಿ ಗಮನ ಸೆಳೆಯುವ ಅತ್ಯಂತ ಆಕರ್ಷಕವಾದ ವಿಷಯದಿಂದಲೇ ಶುರು ಮಾಡೋಣ. ಗಾಯತ್ರಿ ಮಂತ್ರ ಎಂದರೆ ಅದು ಕೇವಲ ಒಂದು ನಿರ್ದಿಷ್ಟ ವರ್ಗಕ್ಕೆ ಮಾತ್ರ ಸೀಮಿತ ಎಂಬ ಒಂದು ಸಾಮಾನ್ಯ ನಂಬಿಕೆ ಸಮಾಜದಲ್ಲಿದೆ. ಆದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಇದು ಸ್ತ್ರೀ ಪುರುಷ ಎಂಬ ಲಿಂಗಭೇದವಿಲ್ಲದೆ ಸರ್ವರೂ ಜಪಿಸಬಹುದಾದ ಮಂತ್ರ ಎಂದು ಹೇಳಲಾಗಿದೆ. ಯಾವುದೇ ದೇಶ, ಧರ್ಮ, ಮತ, ಪಂಥ, ಕುಲ, ವಯಸ್ಸಿನ ತಾರತಮ್ಯವಿಲ್ಲದೆ ಯಾರು ಬೇಕಾದರೂ ಜಪಿಸಬಹುದು ಅನ್ನೋದು ನಿಜಕ್ಕೂ ಆಶ್ಚರ್ಯ ತರುತ್ತದೆ. ಹೌದು, ಸಾಂಪ್ರದಾಯಿಕ ಕಟ್ಟುಪಾಡುಗಳನ್ನು ಮೀರಿ ನಿಂತ ಇಂತಹದೊಂದು ಸಂದೇಶ ಬಹಳ ವಿಶೇಷವಾದದ್ದು. ಇದೇಕೆ ಇಷ್ಟು ದಿನ ಒಂದು ಸೀಮಿತ ವಲಯದಲ್ಲಿ ಉಳಿದುಕೊಂಡಿತು ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ತದೆಯಲ್ವಾ? ಈ ಆಶ್ಚರ್ಯದ ಹಿಂದಿರುವ ವಾಸ್ತವವನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ವಿಶ್ಲೇಷಿಸಬೇಕು. ಕಾಲಕ್ರಮೇಣ ಕೆಲವು ಜ್ಞಾನಶಾಖೆಗಳು ನಿರ್ದಿಷ್ಟ ಗುಂಪಿಗೆ ಸೀಮಿತವಾದರೂ ಈ ಮಂತ್ರದ ಮೂಲ ಉದ್ದೇಶವೇನು ಎಂಬುದನ್ನು ನೋಡಿದಾಗ ಇದರ ಸಾರ್ವತ್ರಿಕತೆ ಅರ್ಥವಾಗುತ್ತದೆ. ಸರಿಯಾಗಿ ಹೇಳಿದಿರಿ. ಮನುಷ್ಯನಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಬೇಕಾಗಿರುವುದು ಸದ್ಬುದ್ಧಿ. ಸದ್ಬುದ್ಧಿ ಅಂದರೆ ಸ್ಪಷ್ಟವಾದ ವಿವೇಚನೆ. ಹೌದು, ಆ ಸದ್ಬುದ್ಧಿಯನ್ನು ಜಾಗೃತಗೊಳಿಸುವ ಪ್ರಾರ್ಥನೆ ಇದು. ದೈನಂದಿನ ಜೀವನದ ಉದಾಹರಣೆಗಳನ್ನು ತೆಗೆದುಕೊಂಡರೆ, ಒಬ್ಬ ವಿದ್ಯಾರ್ಥಿಗೆ ಕಷ್ಟಕರವಾದ ಪರೀಕ್ಷೆ ಎದುರಿಸುವಾಗ ಅಚಲವಾದ ಏಕಾಗ್ರತೆ ಬೇಕು. ಹಾಗೆಯೇ ಒಬ್ಬ ಕಾರ್ಪೊರೇಟ್ ಉದ್ಯೋಗಿಗೆ ಬಿಕ್ಕಟ್ಟಿನ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸ್ಪಷ್ಟತೆ ಬೇಕು. ಖಂಡಿತ. ಮತ್ತು ಒಬ್ಬ ವಿಜ್ಞಾನಿಗೆ ತನ್ನ ಸಂಶೋಧನೆಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಒಳನೋಟ ಬೇಕು. ಈ ಎಲ್ಲಾ ಸಾಮರ್ಥ್ಯಗಳು ಬರುವುದು ಸದ್ಬುದ್ಧಿಯಿಂದ ಮಾತ್ರ. ಬುದ್ಧಿಶಕ್ತಿ ಅಥವಾ ವಿವೇಚನೆ ಅನ್ನೋದು ಕೇವಲ ಒಂದು ವರ್ಗಕ್ಕೆ ಅಥವಾ ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಖಂಡಿತ ಅಲ್ಲ. ಯಾವುದೇ ಭಾಷೆ, ಗಡಿಯ ಹಂಗಿಲ್ಲ. ಮನುಕುಲದ ಪ್ರತಿಯೊಬ್ಬ ವ್ಯಕ್ತಿಗೂ ಆಂತರಿಕ ಬುದ್ಧಿಶಕ್ತಿಯ ವಿಕಾಸ ಅತ್ಯಗತ್ಯ. ಇದನ್ನೇ ಗಾಯತ್ರಿ ಚೈತನ್ಯ ಎತ್ತಿ ಹಿಡಿಯುತ್ತದೆ. ಅಂದರೆ ಇದೊಂದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಬದಲಾಗಿ ಇದೊಂದು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ತಂತ್ರಜ್ಞಾನ ಇದ್ದಂತೆ ಎನ್ನಬಹುದು. ಅದ್ಭುತವಾದ ಹೋಲಿಕೆ. ಹಾಗಿದ್ದರೆ ಈ ತಂತ್ರಜ್ಞಾನವನ್ನು ಬಳಸುವ ವಿಧಾನದ ಬಗ್ಗೆಯೂ ಬಹಳ ಕುತೂಹಲ ಮೂಡುತ್ತದೆ. ಸಂಪ್ರದಾಯದ ಹೆಸರಿನಲ್ಲಿ ಬಾಯಿಗೆ ಬಂದಂತೆ ಪಠಿಸುವುದು ಸರಿಯಾದ ವಿಧಾನವಲ್ಲ ಎಂದಾದರೆ, ಗಾಯತ್ರಿ ಚೈತನ್ಯದಲ್ಲಿ ಜಪ ಮಾಡುವ ನಿಖರ ವಿಧಾನವನ್ನು ಬಹಳ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಕೇವಲ ಮಂತ್ರವನ್ನು ಬಾಯಿಯಿಂದ ಪಠಿಸುವುದಕ್ಕೂ ನಿಜವಾದ ಅರ್ಥದಲ್ಲಿ ಜಪ ಮಾಡುವುದಕ್ಕೂ ಇರುವ ದೊಡ್ಡ ವ್ಯತ್ಯಾಸವನ್ನು ಅಲ್ಲಿ ವಿವರಿಸಲಾಗಿದೆ ಅಲ್ವಾ? ಹೌದು. ಮಂತ್ರವನ್ನು ಉಚ್ಚರಿಸುವಾಗ ತಮಗೆ ದೀಕ್ಷೆ ನೀಡಿದ ಗುರುಗಳು ಅಥವಾ ಭಗವತಿ ಗಾಯತ್ರಿ ಇರುವುದನ್ನು ಕಲ್ಪಿಸಿಕೊಂಡು ಪ್ರತಿಯೊಂದು ಜಪವನ್ನು ಒಂದು ಹೂವಾಗಿ ಅವರ ಚರಣಗಳಿಗೆ ಅರ್ಪಿಸುತ್ತಿರುವ ಭಾವನೆ ಹೊಂದಿರಬೇಕು. ಆ ಸಮರ್ಪಣಾ ಭಾವನೆಯೇ ಇಡೀ ಪ್ರಕ್ರಿಯೆಯ ಜೀವಾಳ ಎನ್ನಬಹುದು. ಆ ಸಮರ್ಪಣಾ ಭಾವನೆ ಇಲ್ಲದೆ ಕೇವಲ ಶಬ್ದಗಳನ್ನು ಉಚ್ಚರಿಸಿದ್ರೆ ಅದು ಜಪ ಆಗೋದಿಲ್ಲ. ಈ ಪ್ರಕ್ರಿಯೆಯ ಹಿಂದಿರುವ ಆಳವಾದ ವಿಜ್ಞಾನವನ್ನು ನಾವು ಬಿಡಿಸಿ ನೋಡಬೇಕು. ಮತ್ತು ಪತಂಜಲಿಯ ಯೋಗಸೂತ್ರದ ಜೊತೆಗಿನ ನಂಟನ್ನು ಕೂಡ. ಹೌದು.
ಪತಂಜಲಿಯ ಅಷ್ಟಾಂಗ ಯೋಗದಲ್ಲಿ ಧ್ಯಾನ, ಧಾರಣ ಮತ್ತು ಸಮಾಧಿ ಎಂಬ ಪ್ರಮುಖ ಹಂತಗಳಿವೆ. ಸಾಮಾನ್ಯವಾಗಿ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಿರ್ತದೆ. ಸಾವಿರಾರು ಯೋಚನೆಗಳು ಒಟ್ಟಿಗೆ ಬರ್ತವೆ. ಅದನ್ನು ಒಂದೇ ಕಡೆ ನಿಲ್ಲಿಸುವುದು ಬಹುತೇಕ ಅಸಾಧ್ಯದ ಮಾತು. ಹೌದು, ಮನಸ್ಸನ್ನು ಕೇಂದ್ರೀಕರಿಸುವುದು ಇಂದಿನ ದಿನಗಳಲ್ಲಿ ಅತ್ಯಂತ ಕಷ್ಟದ ಕೆಲಸ. ಹಾಗಾದ್ರೆ ಈ ಸಮರ್ಪಣಾ ಭಾವ ಆ ಕಷ್ಟವನ್ನು ಹೇಗೆ ಸರಿದೂಗಿಸುತ್ತದೆ? ನೋಡಿ, ಜಪವನ್ನು ಒಂದು ಹೂವಿನಂತೆ ಅರ್ಪಿಸುವಾಗ ಏನಾಗುತ್ತದೆ ಅಂದ್ರೆ ಮನಸ್ಸಿಗೆ ಒಂದು ನಿರ್ದಿಷ್ಟವಾದ ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ. ಇದನ್ನೇ ಯೋಗಸೂತ್ರದಲ್ಲಿ ಧಾರಣಾ ಎನ್ನುವುದಲ್ವಾ? ನಿಖರವಾಗಿ ಒಂದು ಸರಳವಾದ ಉದಾಹರಣೆ ನೀಡಬೇಕೆಂದ್ರೆ, ಬಿಸಿಲಿನಲ್ಲಿ ಒಂದು ಭೂತಗನ್ನಡಿ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಿಡಿದು ಸೂರ್ಯನ ಕಿರಣಗಳನ್ನು ಒಂದೇ ಬಿಂದುವಿಗೆ ಕೇಂದ್ರೀಕರಿಸಿದಾಗ ಮಾತ್ರ ಕೆಳಗಿರುವ ಒಣಗಿದ ಎಲೆಗೆ ಬೆಂಕಿ ಹೊತ್ತುಕೊಳ್ತದೆ. ಸರಿಯಾದ ಮಾತು. ಹಾಗೆಯೇ ಚದುರಿ ಹೋಗಿರುವ ನಮ್ಮ ಆಲೋಚನೆಗಳನ್ನು ಈ ಸಮರ್ಪಣಾ ಭಾವದ ಮೂಲಕ ಒಂದೇ ಬಿಂದುವಿಗೆ ತಂದಾಗ ಅದು ಅಪಾರವಾದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಹೌದು, ಈ ಧಾರಣೆಯು ನಿರಂತರವಾಗಿ ಮುಂದುವರಿದಾಗ ಅದು ಧ್ಯಾನವಾಗಿ ಮಾರ್ಪಡ್ತದೆ. ಮತ್ತು ಆ ಧ್ಯಾನದ ಅತ್ಯುನ್ನತ ಸ್ಥಿತಿಯೇ ಸಮಾಧಿ. ಖಂಡಿತ. ಕೇವಲ ತುಟಿಯಿಂದ ಶಬ್ದಗಳನ್ನು ಮಾಡುತ್ತಾ ಹೋದ್ರೆ ಈ ಆಳವಾದ ಸ್ಥಿತಿ ತಲುಪಲು ಎಂದಿಗೂ ಸಾಧ್ಯವಿಲ್ಲ. ಭೂತಕನ್ನಡಿಯ ಉದಾಹರಣೆ ನಿಜಕ್ಕೂ ಈ ಪರಿಕಲ್ಪನೆಯನ್ನು ಬಹಳ ಸರಳವಾಗಿ ಅರ್ಥೈಸ್ತದೆ. ನಮ್ಮ ಚದುರಿದ ಆಲೋಚನೆಗಳನ್ನು ಕೇಂದ್ರೀಕರಿಸುವುದರ ಜೊತೆಗೆ ಆಂತರಿಕ ಅನುಭವಗಳ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ತಿಳಿಸಿರುವ 6 ಪ್ರಮುಖ ಭಾವನೆಗಳು ಇನ್ನಷ್ಟು ಕುತೂಹಲ ಕೆರಳಿಸುತ್ತವೆ. ಹೌದು, ಕೇವಲ ಮಂತ್ರ ಹೇಳುವಾಗ ಅಂತರಂಗದಲ್ಲಿ ಏನಾಗಬೇಕು ಎಂಬುದನ್ನು ಇವು ಸ್ಪಷ್ಟಪಡಿಸುತ್ತವೆ. ಮೊದಲನೆಯ ಭಾವನೆಯಾಗಿ ಶರೀರದ ಸುತ್ತಮುತ್ತ ಒಂದು ಭದ್ರವಾದ ಸುರಕ್ಷಾ ಚಕ್ರ ನಿರ್ಮಾಣವಾಗುತ್ತಿರುವಂತೆ ಕಲ್ಪಿಸಿಕೊಳ್ಳಬೇಕು. ಅಂದ್ರೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಇದ್ದಾಗೆ. ಹೌದು. ಇಂದಿನ ಅನಿಶ್ಚಿತತೆಯ ಜಗತ್ತಿನಲ್ಲಿ ಇಂತಹದೊಂದು ಕಲ್ಪನೆಯೇ ಮನಸ್ಸಿಗೆ ದೊಡ್ಡ ರಿಲೀಫ್ ನೀಡುತ್ತದೆ ಅಲ್ವಾ? ಅವು ಬಲವಾಗಿ ದೃಷ್ಟೀಕರಿಸಿದಾಗ ಅಥವಾ ವಿಜುವಲೈಸ್ ಮಾಡಿದಾಗ ನಮ್ಮ ಮೆದುಳಿನಲ್ಲಿರುವ ಅಮಿಗ್ಡಾಲಾ ಎಂಬ ಭಯವನ್ನು ನಿಯಂತ್ರಿಸುವ ಭಾಗವು ಶಾಂತವಾಗುತ್ತದೆ. ಹೌದು. ಇದರಿಂದ ಕಾರ್ಟಿಸಾಲ್ನಂತಹ ಒತ್ತಡದ ಹಾರ್ಮೋನ್ಗಳ ಬಿಡುಗಡೆ ಕಡಿಮೆಯಾಗಿ ಆತಂಕ ತಾನಾಗಿಯೇ ದೂರವಾಗುತ್ತದೆ. ಅಂದ್ರೆ ಇದು ಕೇವಲ ಕಲ್ಪನೆಯಲ್ಲ, ಇದೊಂದು ಜೈವಿಕ ಪ್ರಕ್ರಿಯೆ. ಖಂಡಿತ. ಇನ್ನು ಎರಡನೆಯ ಭಾವನೆಯನ್ನು ಗಮನಿಸಿ. ಪ್ರತಿ ಜಪದೊಂದಿಗೂ ಇಷ್ಟದೇವತೆಯ ಹತ್ತಿರಕ್ಕೆ ಸಾಗುತ್ತಿರುವ ಅನುಭವ. ಇದು ಮನುಷ್ಯನಿಗೆ ಒಂದು ದಿಕ್ಕು ಅಥವಾ ಗುರಿಯ ಕಡೆಗೆ ಚಲಿಸುತ್ತಿರುವ ಸಕಾರಾತ್ಮಕ ಭಾವನೆಯನ್ನು ನೀಡುತ್ತದೆ. ಹೌದು. ಆ ಗುರಿಯನ್ನು ತಲುಪಿದ ನಂತರದ ಅನುಭವವನ್ನು ಮೂರನೆಯ ಭಾವನೆ ಹೇಳುತ್ತದೆ. ದೇವರು ಅಥವಾ ಗುರುವಿನ ಹಸ್ತವು ಮಸ್ತಕದ ಮೇಲಿದ್ದು ಇಡೀ ಶರೀರ ಚೈತನ್ಯಯುಕ್ತವಾಗುತ್ತಿರುವ ಭಾವ. ಇದು ಒಂದು ರೀತಿಯಲ್ಲಿ ನಮ್ಮೊಳಗಿನ ಅನಾಥ ಪ್ರಜ್ಞೆಯನ್ನು ಅಥವಾ ನಾನು ಒಬ್ಬಂಟಿ ಎಂಬ ಭಾವನೆಯನ್ನು ಸಂಪೂರ್ಣವಾಗಿ ಅಳಿಸಿಹಾಕುವಂತೆ ಕಾಣುತ್ತದೆ. ನಿಜ. ಮನುಷ್ಯ ಎಷ್ಟೇ ಸಾಧನೆ ಮಾಡಿದರೂ ಒಳಗೊಂದು ಕಡೆ ನನಗೆ ಯಾರ ಬೆಂಬಲವೂ ಇಲ್ಲ ಎಂಬ ಅಭದ್ರತೆ ಕಾಡುತ್ತಿರುತ್ತದೆ. ಗುರುವಿನ ಕೈ ತಲೆಯ ಮೇಲಿದೆ ಎಂಬ ಕಲ್ಪನೆ ಆ ಅಭದ್ರತೆಯನ್ನು ಬೇರಿನಿಂದಲೇ ಕಿತ್ತುಹಾಕಿ ಅಪಾರವಾದ ಮಾನಸಿಕ ಸ್ಥೈರ್ಯವನ್ನು ಒದಗಿಸುತ್ತದೆ. ತದನಂತರ ಬರುವ 4ನೆಯ ಭಾವನೆ ಸಂಪೂರ್ಣವಾಗಿ ಭೌತಿಕ ಅನುಭವಕ್ಕೆ ಸಂಬಂಧಿಸಿದ್ದು. ಹೃದಯದ ಭಾಗದಲ್ಲಿ ಮಂತ್ರದ ಸೂಕ್ಷ್ಮ ಕಂಪನಗಳನ್ನು ಅಂದ್ರೆ ಸ್ಪಂದನೆಗಳನ್ನು ಅನುಭವಿಸುವುದು. ಇದನ್ನು ಮನಶಾಸ್ತ್ರದಲ್ಲಿ ಸೊಮ್ಯಾಟಿಕ್ ಎಕ್ಸ್ಪೀರಿಯನ್ಸಿಂಗ್ ಎನ್ನಬಹುದು ಅಲ್ವಾ? ಖಂಡಿತ. ನಮ್ಮ ಗಮನವನ್ನು ಸಂಪೂರ್ಣವಾಗಿ ದೇಹದ ಒಳಗಿನ ಸ್ಪಂದನೆಗಳ ಮೇಲೆ ಕೇಂದ್ರೀಕರಿಸಿದಾಗ ಬಾಹ್ಯ ಪ್ರಪಂಚದ ಗದ್ದರಗಳು ತಾನಾಗಿಯೇ ಮರೆಯಾಗುತ್ತವೆ. 5ನೆಯ ಭಾವನೆ ಕೇಳಲು ಸ್ವಲ್ಪ ಕ್ಲಿಷ್ಟಕರ ಅನಿಸಿದರೂ ಅದರ ಅರ್ಥ ಬಹಳ ಆಳವಾಗಿದೆ. ಮಂತ್ರಾದಿ ದೇವತೆಯು ದೇಹದೊಳಗೆ ನೆಲೆಸಿದ್ದು ಆ ದೇವತೆಯ ಜಪ ನಡೆಸುತ್ತಿರುವ ಭಾವ ಮೂಡಬೇಕು. ಇಲ್ಲಿ ನನ್ನ ಅಸ್ತಿತ್ವವೇ ಇಲ್ಲ, ಎಲ್ಲವೂ ಆ ಶಕ್ತಿಯೇ ಮಾಡುತ್ತಿದೆ ಎಂಬ ಶರಣಾಗತಿಯ ಭಾವನೆ ಇದಾಗಿದೆ. ಅದು ಅಹಂಕಾರದ ನಿವಾರಣೆ. ನಾನು ಜಪ ಮಾಡುತ್ತಿದ್ದೇನೆಂಬ ಅಹಂಕಾರವನ್ನು ಬಿಟ್ಟು ನನ್ನೊಳಗಿರುವ ಶಕ್ತಿಯೇ ಇದನ್ನು ಮಾಡುತ್ತಿದೆ ಎಂದು ಶರಣಾಗುವುದು. ಈ 5 ಭಾವನೆಗಳ ಮೂಲಕ ಹಾದು ಹೋದಾಗ ಅಂತಿಮವಾಗಿ 6ನೆಯ ಭಾವನೆ ತಾನಾಗಿಯೇ ಸಿದ್ಧಿಸುತ್ತದೆ. ಅದೇ ಒಳಮನಸ್ಸು ಅಂದ್ರೆ ಅಂತಃಕರಣ ಸಂಪೂರ್ಣವಾಗಿ ಪರಿಶುದ್ಧವಾಗುತ್ತಿರುವ ಭಾವ. ನಮ್ಮೊಳಗಿನ ದ್ವೇಷ, ಅಸೂಯೆ, ಕೋಪ, ಹತಾಶೆ ಎಲ್ಲವೂ ತೊಳೆದು ಹೋಗಿ ಒಂದು ಶುದ್ಧವಾದ ಕನ್ನಡಿಯಂತೆ ಮನಸ್ಸು ಬದಲಾಗುವ ಪ್ರಕ್ರಿಯೆ ಇದು. ಈ 6 ಭಾವನೆಗಳು ನಮ್ಮ ಮಾನಸಿಕ ಒತ್ತಡವನ್ನು ನಿವಾರಿಸಿ ಆಂತರಿಕ ಶಾಂತಿಯನ್ನು ಮರುಸ್ಥಾಪಿಸುವ ಒಂದು ಸಂಪೂರ್ಣ ವೈಜ್ಞಾನಿಕ ಮಾರ್ಗಸೂಚಿ ಅನ್ಬಹುದು. ಹೌದು. ಮತ್ತು ಈ ಆಂತರಿಕ ಶಾಂತಿಯನ್ನ ಕಾಪಾಡಿಕೊಳ್ಳಲು ಗಾಯತ್ರಿ ಚೈತನ್ಯದಲ್ಲಿ ಜಪದ ಸಂಖ್ಯೆಯ ಬಗ್ಗೆಯೂ ಒಂದು ನಿರ್ದಿಷ್ಟವಾದ ತರ್ಕವನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಜಪ ಎಂದ ತಕ್ಷಣ ಎಣಿಕೆ ಮಾಡುವ ಯಂತ್ರದಂತೆ ಕೇವಲ ಸಂಖ್ಯೆಗಳನ್ನು ಲೆಕ್ಕ ಹಾಕುವ ರೂಢಿಯಿದೆ.
ಆದ್ರೆ ಕನಿಷ್ಠ 10 ಬಾರಿಯಾದ್ರೂ ಗಾಯತ್ರಿ ಮಂತ್ರವನ್ನು ಏಕೆ ಜಪಿಸಬೇಕು ಎಂಬ ಪ್ರಶ್ನೆ ಕಾಡುತ್ತದೆ. ಕೇವಲ 1 ಬಾರಿ ಪೂರ್ಣ ಶ್ರದ್ಧೆಯಿಂದ ಹೇಳಿದ್ರೆ ಸಾಲ್ದೆ 10 ಬಾರಿ ಹೇಳುವುದರಿಂದ ಆಗುವ ಬದಲಾವಣೆ ಏನು ಅನ್ನೋದು ಮುಖ್ಯವಾದ ಪ್ರಶ್ನೆ. ಹೌದು. ಇಲ್ಲಿ ದಶದಿಕ್ಕುಗಳ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ, ಊರ್ಧ್ವ ಅಂದ್ರೆ ಮೇಲ್ಭಾಗ. ಹೌದು. ಮತ್ತು ಅಧೋ ಅಂದ್ರೆ ಕೆಳಭಾಗ. ಇವೇ 10 ದಿಕ್ಕುಗಳು. ಈ 10 ದಿಕ್ಕುಗಳಿಂದ ನಿರಂತರವಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಹರಿಯುತ್ತಿರ್ತವೆ. ನಾವು ಬದುಕುತ್ತಿರುವ ಈ 21ನೇ ಶತಮಾನದ ವಾಸ್ತವಿಕೆ ಇದನ್ನು ಅನ್ವಯಿಸಿ ನೋಡಿದರೆ ಬಹಳ ಆಸಕ್ತಿದಾಯಕ ಅನ್ಸುತ್ತೆ. ಖಂಡಿತ. 10 ದಿಕ್ಕುಗಳಿಂದ ಬರುವ ನಕಾರಾತ್ಮಕ ಶಕ್ತಿಗಳೆಂದ್ರೆ ಇಂದಿನ ದಿನಗಳಲ್ಲಿ ನಮ್ಮ ಸ್ಮಾರ್ಟ್ಫೋನ್ಗಳಿಂದ ಬರುವ ನಿರಂತರ ನೋಟಿಫಿಕೇಷನ್ಸ್ಗಳಿರ್ಬೋದು, ಕಚೇರಿಯಲ್ಲಿನ ಒತ್ತಡದ ವಾತಾವರಣವಿರಬಹುದು. ಹೌದು. ಅಥವಾ ಸಾಮಾಜಿಕ ಜಾಲತಾಣಗಳ ನಕಾರಾತ್ಮಕ ಸುದ್ದಿಗಳಿರಬಹುದು, ಹಾಗೂ ಸುತ್ತಲಿನ ಜನರ ಟೀಕೆಗಳಿರಬಹುದು. ಕನಿಷ್ಠ 10 ಬಾರಿ ಜಪಿಸುವುದರಿಂದ ಏನಾಗುತ್ತದೆ ಎಂದರೆ ಪ್ರತಿಯೊಂದು ದಿಕ್ಕಿನಿಂದ ಬರುವ ಈ ಮಾನಸಿಕ ದಾಳಿಗಳನ್ನು ತಡೆಯಲು ನಮ್ಮ ಸುತ್ತಲೂ ಒಂದು ಸೂಕ್ಷ್ಮ ಸುರಕ್ಷಾ ಕವಚ ನಿರ್ಮಾಣವಾಗುತ್ತದೆ. ಇದು ನಮ್ಮನ್ನು ಬಾಹ್ಯ ಪ್ರಭಾವಗಳಿಂದ ರಕ್ಷಿಸುವ ಡಿಜಿಟಲ್ ಹಾಗೂ ಮಾನಸಿಕ ಗುರಾಣಿಯಂತೆ ಕೆಲಸ ಮಾಡುತ್ತದೆ. ಅಂದ್ರೆ ಈ 10 ಬಾರಿಯ ಜಪ ನಮ್ಮನ್ನು ಆಧುನಿಕ ಜಗತ್ತಿನ ಒತ್ತಡಗಳಿಂದ ರಕ್ಷಿಸುವ ಒಂದು ತಂತ್ರ. ಆದ್ರೆ ಈ ಸಂಖ್ಯೆಗಳ ಬಗ್ಗೆ ಮಾತಾಡುವಾಗ ಸೌ ಅನೀತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಪುರಾಣಗಳ ಉಲ್ಲೇಖಗಳನ್ನು ಕೂಡ ನೀಡಲಾಗಿದೆ. ಹೌದು. ವಿಷ್ಣು ಧರ್ಮೋತ್ತರ ಪುರಾಣದ ಪ್ರಕಾರ 1000 ಜಪದಿಂದ ಉಪಪಾತಕಗಳ ನಾಶ, 1,00,000 ಜಪದಿಂದ ಮಹಾಪಾತಕಗಳ ನಾಶ ಮತ್ತು 1,00,00,000 ಜಪದಿಂದ ಇಷ್ಟಾರ್ಥ ಸಿದ್ಧಿ ಎಂದು ಹೇಳಲಾಗಿದೆ. ಹಾಗೆಯೇ ಗರುಡ ಮತ್ತು ಸ್ಕಂದ ಪುರಾಣಗಳಲ್ಲಿ ಪ್ರತಿದಿನ 10 ಜಪ ಮಾಡಿದರೆ ಪ್ರಸ್ತುತ ಪಾಪಗಳ ನಾಶ, 100 ಜಪದಿಂದ ಹಿಂದಿನ ಜನ್ಮದ ಪಾಪನಾಶ ಮತ್ತು 1,000 ಜಪದಿಂದ ಹಿಂದಿನ 3 ಜನ್ಮಗಳ ಪಾಪನಾಶವಾಗುತ್ತದೆ ಎಂಬ ವಿವರಣೆ ಇದೆ. ಮೇಲ್ನೋಟಕ್ಕೆ ಇದು ಕೇವಲ ಸಂಖ್ಯೆಗಳ ಉತ್ಪ್ರೇಕ್ಷೆ ಅಥವಾ ನಂಬಿಕೆಯನ್ನು ಹುಟ್ಟುಹಾಕುವ ತಂತ್ರದಂತೆ ಕಾಣುತ್ತದೆ. ಆದರೆ ಇದರ ಹಿಂದಿರುವ ಆಳವಾದ ತರ್ಕವೇನು ಅನ್ನೋದನ್ನ ಗಮನಿಸಬೇಕು. ನಾವು ಈ ಪುರಾಣಗಳ ಉಲ್ಲೇಖಗಳನ್ನು ಯಾವುದೇ ಧಾರ್ಮಿಕ ನಂಬಿಕೆಗಳ ಪರ ಅಥವಾ ವಿರುದ್ಧ ನಿಲ್ಲದೆ ಸಂಪೂರ್ಣ ನಿಷ್ಪಕ್ಷಪಾತವಾಗಿ ವೈಜ್ಞಾನಿಕ ದೃಷ್ಟಿಯಿಂದ ವಿಶ್ಲೇಷಿಸಬೇಕು. ಖಂಡಿತ. ಈ ಉಲ್ಲೇಖಗಳನ್ನು ನಾವು ಅಕ್ಷರಶಃ ಎಣಿಕೆಯ ಸಂಖ್ಯೆಗಳಾಗಿ ನೋಡುವುದಕ್ಕಿಂತ ಅದರ ಹಿಂದಿರುವ ಮನೋವಿಜ್ಞಾನವನ್ನು ಗ್ರಹಿಸಬೇಕು. 1000, ಲಕ್ಷ, ಕೋಟಿ ಜಪಗಳನ್ನು ಮಾಡಬೇಕಾದರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟು ಸಮಯವನ್ನು, ಎಂತಹ ಅಗಾಧವಾದ ಶಿಸ್ತನ್ನು ರೂಢಿಸಿಕೊಳ್ಳಬೇಕು ಎಂಬುದನ್ನು ಕಲ್ಪಿಸಿಕೊಳ್ಳಿ. ನರವಿಜ್ಞಾನ ಅಂದರೆ ನ್ಯೂರೋಸೈನ್ಸ್ನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಎಂಬ ಪರಿಕಲ್ಪನೆಯಿದೆ. ಹೌದು. ನಮ್ಮ ಮೆದುಳಿನಲ್ಲಿರುವ ದೀರ್ಘಕಾಲದ ನಕಾರಾತ್ಮಕ ಯೋಜನಾ ಲಹರಿಗಳನ್ನು ಅಥವಾ ನಾವು ಪಾಪ ಎಂದು ಕರೆಯುವ ಅಪರಾಧಿ ಮನೋಭಾವವನ್ನು ಅಳಿಸಿ ಹಾಕಬೇಕಾದರೆ ಒಂದು ಸಕಾರಾತ್ಮಕ ಅಭ್ಯಾಸವನ್ನು 1000 ಬಾರಿ ಪುನರಾವರ್ತಿಸಬೇಕು. ಆಗ ಮಾತ್ರ ಮೆದುಳಿನಲ್ಲಿ ಹೊಸ ನರಮಂಡಲದ ಸಂಪರ್ಕಗಳು ಅಂದರೆ ನ್ಯೂರಲ್ ಪಾಥ್ವೇಸ್ ಸೃಷ್ಟಿಯಾಗುತ್ತವೆ. ನಿಖರವಾಗಿ. ಜಪದ ಸಂಖ್ಯೆ ಹೆಚ್ಚಾದಂತೆ ಮನುಷ್ಯ ತನ್ನ ಬಾಹ್ಯ ಜಗತ್ತಿನ ಗದ್ದಲಗಳಿಂದ ದೂರ ಸರಿದು ತನ್ನ ಆಂತರಿಕ ಪ್ರಪಂಚದಲ್ಲಿ ಹೆಚ್ಚು ಸಮಯ ಕಳೆಯುತ್ತಾನೆ. ಇದರಿಂದ ಮೆದುಳು ಅಕ್ಷರಶಃ ಮರುವಿನ್ಯಾಸಗೊಳ್ಳುತ್ತದೆ. ಹಿಂದಿನ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪಪಟ್ಟು ಮನಸ್ಸನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿಕೊಳ್ಳುವ ನಿರಂತರ ಸಾಧನೆಯೇ ಈ ಸಂಖ್ಯೆಗಳ ಹಿಂದಿನ ರಹಸ್ಯ. ಮೆದುಳಿನ ಮರುವಿನ್ಯಾಸ ಅಥವಾ ನ್ಯೂರೋಪ್ಲಾಸ್ಟಿಸಿಟಿಯ ಜೊತೆ ಪುರಾಣದ ಸಂಖ್ಯೆಗಳನ್ನು ಬೆಸೆಯುವ ಈ ವಿಶ್ಲೇಷಣೆ ನಿಜಕ್ಕೂ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಈ ನಿರಂತರ ಸಾಧನೆಯ ಪ್ರಕ್ರಿಯೆಯನ್ನೇ ನಾವು ಜಪ ಎಂದು ಕರೆಯುತ್ತೇವೆ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಅಗ್ನಿಪುರಾಣದ ಶ್ಲೋಕದ ಮೂಲಕ ಜಪ ಎಂಬ ಪದಕ್ಕೆ ನೀಡಿರುವ ವ್ಯಾಖ್ಯಾನವು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಮೀರಿ ನಿಲ್ಲುತ್ತದೆ. ಹೌದು. ಬಾಯ್ಪಾಠ ಮಾಡುವುದು ಜಪ ಅಲ್ಲ, ಅದರ ಒಳಗೆ ಅಡಗಿರುವ ಅರ್ಥವೇ ಬೇರೆ ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅಗ್ನಿಪುರಾಣದ ಆ ಶ್ಲೋಕವು ಜಪಪದದ ನಿಖರವಾದ ಅರ್ಥವನ್ನು ಬಹಳ ಅದ್ಭುತವಾಗಿ ನೀಡಿದೆ. ಜಪ ಎಂಬ 2 ಅಕ್ಷರಗಳ ಒಳಗೆ ಇಡೀ ಜೀವನದ ದರ್ಶನ ಅಡಗಿದೆ. ಜ ಎಂದರೆ ಜನನ ಮತ್ತು ಮರಣದ ಚಕ್ರವನ್ನು ಛೇದಿಸುವುದು. ಹಾಗೂ ಪಾ ಎಂದರೆ ಪಾಪಗಳನ್ನು ನಾಶ ಮಾಡುವುದು. ಜನನ ಮತ್ತು ಮರಣದ ಚಕ್ರ ಎಂದರೆ ಕೇವಲ ಭೌತಿಕ ಹುಟ್ಟು ಸಾವುಗಳಲ್ಲ, ನಮ್ಮ ದಿನನಿತ್ಯದ ಆಲೋಚನೆಗಳು. ಒಂದು ನಕಾರಾತ್ಮಕ ಆಲೋಚನೆ ಹುಟ್ಟುತ್ತದೆ, ಬೆಳೆಯುತ್ತದೆ, ಮತ್ತೆ ಸಾಯುತ್ತದೆ, ಮತ್ತೆ ಹುಟ್ಟುತ್ತದೆ. ಇದೊಂದು ಅಂತ್ಯವಿಲ್ಲದ ವಿಷವರ್ತುಲ ಅಲ್ವಾ? ಹೌದು.
ಆ ಯೋಚನೆಗಳ ಗೊಂದಲವನ್ನು ಭೇದಿಸಿ ಮನಸ್ಸನ್ನು ಸಂಪೂರ್ಣವಾಗಿ ನಿರ್ಮಲಗೊಳಿಸುವುದೇ ಜಪ. ಇದರ ಜೊತೆಗೆ ಮಂತ್ರದ ಕಂಪನಗಳ ವಿಜ್ಞಾನವೂ ಸೇರಿಕೊಳ್ಳುತ್ತದೆ. ಭೌತಶಾಸ್ತ್ರದಲ್ಲಿ ನಾವು ಧ್ವನಿ ತರಂಗಗಳ ಬಗ್ಗೆ ಓದಿರುತ್ತೇವೆ. ಈ ಮಂತ್ರದ ಜಪದಿಂದ ಉಂಟಾಗುವ ಕಂಪನಗಳು ನಮ್ಮ ಸುತ್ತಲಿನ ವಾತಾವರಣದಲ್ಲಿ ನಿಜಕ್ಕೂ ಭೌತಿಕವಾದ ಬದಲಾವಣೆಗಳನ್ನು ತರಲು ಸಾಧ್ಯವೇ ಎಂಬ ಪ್ರಶ್ನೆ ಬರುತ್ತದೆ. ಕೇವಲ ಶಬ್ದವು ನಮ್ಮ ಇಚ್ಛೆಗಳನ್ನು ಅಂದರೆ ಅಭೀಷ್ಟ ಸಿದ್ಧಿಯನ್ನು ಹೇಗೆ ಪೂರೈಸುತ್ತದೆ ಎನ್ನುವುದು ಕೂಡ ಬಹಳ ಮುಖ್ಯವಾದ ವಿಚಾರ. ಹೌದು, ಧ್ವನಿಯು ಭೌತಿಕ ವಸ್ತುವಿನ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಸೈಮ್ಯಾಟಿಕ್ಸ್ ಎಂಬ ವಿಜ್ಞಾನ ಈಗಾಗಲೇ ಸಾಬೀತುಪಡಿಸಿದೆ. ಗಾಯತ್ರಿ ಮಂತ್ರದ ನಿರ್ದಿಷ್ಟ ಉಚ್ಚಾರಣೆಯಿಂದ ಹುಟ್ಟುವ ತರಂಗಾಂತರಗಳು ಅಂದ್ರೆ ಫ್ರೀಕ್ವೆನ್ಸೀಸ್ ಕೇವಲ ನಮ್ಮ ದೇಹದ ನರಮಂಡಲವನ್ನು ಶಾಂತಗೊಳಿಸುವುದು ಮಾತ್ರವಲ್ಲದೆ ನಮ್ಮ ಸುತ್ತಲಿನ ಸೂಕ್ಷ್ಮ ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸುತ್ತವೆ. ನಾವು ಆತಂಕದಲ್ಲಿದ್ದಾಗ ನಮ್ಮ ಸುತ್ತಲಿನ ವಾತಾವರಣವು ಉದ್ವಿಗ್ನವಾಗಿರುತ್ತದೆ. ಆದರೆ ಈ ಮಂತ್ರದ ಕಂಪನಗಳು ಆ ವಾತಾವರಣವನ್ನು ಶುದ್ಧೀಕರಿಸುತ್ತವೆ. ಆ ಶುದ್ಧೀಕೃತ ವಾತಾವರಣದಲ್ಲಿ ನಮ್ಮ ಇಚ್ಛೆಗಳು ಅಥವಾ ಅಭೀಷ್ಟ ಸಿದ್ಧಿ ಪೂರೈಸಲು ಪೂರಕವಾದ ಸಕಾರಾತ್ಮಕ ಶಕ್ತಿ ತಾನಾಗಿಯೇ ಒಟ್ಟುಗೂಡುತ್ತದೆ. ನಮ್ಮ ಆಲೋಚನೆಗಳು ಮತ್ತು ನಾವು ಉಚ್ಚರಿಸುವ ಶಬ್ದಗಳು ಭೌತಿಕ ಜಗತ್ತಿನ ಮೇಲೆ ನೇರವಾದ ಮತ್ತು ಅಳೆಯಬಹುದಾದ ಪ್ರಭಾವವನ್ನು ಬೀರುತ್ತವೆ ಎಂಬುದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ಹೌದು, ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಸಾರಾಂಶವನ್ನು ನೋಡುವುದಾದರೆ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟಪಡಿಸಿರುವಂತೆ ಗಾಯತ್ರಿ ಮಂತ್ರವು ಕೇವಲ ಬಾಯಿಯಿಂದ ಉಚ್ಚರಿಸುವ ಶಬ್ದವಲ್ಲ, ಬದಲಾಗಿ ಅದೊಂದು ಲಿಂಗ, ಜಾತಿ, ಧರ್ಮಗಳ ಎಲ್ಲೆ ಮೀರಿದ ಅಗಾಧವಾದ ಸಾರ್ವತ್ರಿಕ ಶಕ್ತಿ. ಇದು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿ ದಶ ದಿಕ್ಕುಗಳಿಂದ ಬರುವ ಆಧುನಿಕ ಜಗತ್ತಿನ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ಒಂದು ಅದ್ಭುತ ಆಂತರಿಕ ಕವಚವಾಗಿದೆ. ಧ್ಯಾನ, ಧಾರಣ ಮತ್ತು ಸಮಾಧಿ ಸ್ಥಿತಿಯನ್ನು ತಲುಪಲು ಹಾಗೂ ನಮ್ಮ ಮೆದುಳಿನ ನರಮಂಡಲವನ್ನು ಸಕಾರಾತ್ಮಕವಾಗಿ ಮರುವಿನ್ಯಾಸಗೊಳಿಸಲು ಇದನ್ನು ಪ್ರಬಲವಾದ ವೈಜ್ಞಾನಿಕ ಸಾಧನ ಕೂಡ ಹೌದು. ಈ ಎಲ್ಲ ಆಳವಾದ ವಿಚಾರಗಳ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಆಳವಾಗಿ ಆಲೋಚಿಸಬೇಕಾದ ಒಂದು ವಿಷಯವಿದೆ. ಖಂಡಿತ. ಮಂತ್ರದ ಶಬ್ದಗಳು ಮತ್ತು ಅದರ ಆಂತರಿಕ ಕಂಪನಗಳು ನಮ್ಮ ಸುತ್ತ ಇಷ್ಟೊಂದು ಪ್ರಬಲವಾದ ಸುರಕ್ಷಾ ಕವಚವನ್ನು ನಿರ್ಮಿಸಿ ನಮ್ಮ ಸೂಕ್ಷ್ಮ ವಾತಾವರಣವನ್ನೇ ಶುದ್ಧೀಕರಿಸಬಲ್ಲವು ಎಂದಾದರೆ, ದೈನಂದಿನ ಜೀವನದಲ್ಲಿ ನಾವು ಬಳಸುವ ಸಾಮಾನ್ಯ ಮಾತುಗಳು ಮತ್ತು ಪದಗಳು ನಮ್ಮ ಸುತ್ತಲಿನ ವಾತಾವರಣದ ಮೇಲೆ ಮತ್ತು ನಮ್ಮ ಸಂಬಂಧಗಳ ಮೇಲೆ ಎಂತಹ ಅಗಾಧವಾದ ಪ್ರಭಾವ ಬೀರಬಹುದು ಅಲ್ವಾ? ನಿಜಕ್ಕೂ. ಕೋಪದಲ್ಲಿ ಆಡುವ ಒಂದು ಒರಟು ಪದವೂ ಸಹ ಅಷ್ಟೇ ಪ್ರಬಲವಾದ ನಕಾರಾತ್ಮಕ ಕಂಪನವನ್ನು ಸೃಷ್ಟಿಸಬಲ್ಲದು. ಅದೇ ಪ್ರೀತಿ ಮತ್ತು ವಿಶ್ವಾಸದಿಂದ ಆಡುವ ಮಾತು ಸಕಾರಾತ್ಮಕ ಶಕ್ತಿಯನ್ನು ಹುಟ್ಟುಹಾಕಬಲ್ಲದು. ಕೇವಲ ಶಬ್ದಗಳಿಂದಲೇ ನಮ್ಮ ವಾಸ್ತವವನ್ನು ಬದಲಾಯಿಸುವ ಮತ್ತು ಸುಂದರಗೊಳಿಸುವ ಅಪಾರ ಶಕ್ತಿ ನಮ್ಮೆಲ್ಲರ ಬಳಿಯೂ ಇದೆ ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ. ಜ್ಞಾನದ ನಿಜವಾದ ವಿಕಾಸ ಅಂದರೆ ಇದೇ, ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು ಮತ್ತು ನಮ್ಮ ವಾಸ್ತವದ ನಡುವಿನ ಈ ಅದ್ಭುತವಾದ ನಂಟನ್ನು ಅರಿಯುವತ್ತ ನಾವೆಲ್ಲರೂ ಸಾಗಬೇಕಾಗಿದೆ.